ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನಿ ಈ ವಾರ ಬಿ ಪ್ಯಾಲೇಸ್ ಆಗಿ ಬದಲಾಗಿದೆ. ಬಿ ಪ್ಯಾಲೇಸ್ಗೆ ಅತಿಥಿಗಳಾಗಿ ಉಗ್ರಂ ಮಂಜು, ಮೋಕ್ಷಿತಾ ಪೈ, ಚೈತ್ರಾ ಕುಂದಾಪುರ್, ತ್ರಿವಿಕ್ರಮ್ ಹಾಗೂ ರಜತ್ ಬಂದಿದ್ದಾರೆ. ಇವರಿಗೆಲ್ಲ ಆತಿಥ್ಯ ನೀಡಲು ಬಿಗ್ ಬಾಸ್ ಕನ್ನಡ 12 ಸ್ಪರ್ಧಿಗಳು ಸಿಬ್ಬಂದಿಗಳಾಗಿದ್ದಾರೆ. ಈ ಟಾಸ್ಕ್ ಚಾಲ್ತಿಯಲ್ಲಿರುವಾಗಲೇ ಸಿಬ್ಬಂದಿಗಳು ಹಾಗೂ ಅತಿಥಿಗಳ ಮಧ್ಯೆ ಜಟಾಪಟಿ ನಡೆಯುತ್ತಿದೆ. ಹೀಗಿರುವಾಗಲೇ ಅಶ್ವಿನಿ ಗೌಡ ಎತ್ತಿರುವ ಪ್ರಶ್ನೆ ಸಮಂಜಸವಾಗಿದೆ ಅಂತ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಜೂನಿಯರ್ಗಳನ್ನು ಸೀನಿಯರ್ಸ್ ರಾಗಿಂಗ್ ಮಾಡುವಂತೆ ಕೆಲ ಸಿಬ್ಬಂದಿಗಳನ್ನು ಅತಿಥಿಯಾಗಿ ನಡೆಸಿಕೊಂಡಿದ್ದಾರೆ ಎಂಬ ಅಭಿಪ್ರಾಯ ವೀಕ್ಷಕರ ವಲಯದಲ್ಲಿ ವ್ಯಕ್ತವಾಗಿದೆ. ಅಶ್ವಿನಿ ಗೌಡ ನಟಿ ಮಾತ್ರವಲ್ಲ, ಕನ್ನಡ ಪರ ಹೋರಾಟಗಾರ್ತಿ, ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಅಶ್ವಿನಿ ಗೌಡಗೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ 2-3 ನಿಮಿಷ ನಿಮಗೇನು ಗೊತ್ತು ಅದನ್ನು ಮಾತಾಡಿ ಎಂದು ಉಗ್ರಂ ಮಂಜು ಟಾಸ್ಕ್ ನೀಡಿದ್ದರು. ಶುದ್ಧ ಕನ್ನಡದಲ್ಲೇ ಮಾತನಾಡಬೇಕು, ಬೇರೆ ಭಾಷೆ ಪದ ಬಳಸಬಾರದು ಎಂದು ಆ ವೇಳೆ ಅಶ್ವಿನಿ ಗೌಡಗೆ ಚೈತ್ರಾ ಕುಂದಾಪುರ್ ಅವರು ಸೂಚಿಸಿದ್ದರು. ಕನ್ನಡ ಎಂಬುದು ಬರೀ ಹೆಸರೇ ಈ ಮಣ್ಣಿಗೆ, ಕರ್ನಾಟಕ ಎಂಬುದು ಬರೀ ಹೆಸರೇ ಈ ಮಣ್ಣಿಗೆ. ಈ ಪುಣ್ಯ ಭೂಮಿಯಲ್ಲಿ ನಾನು ಹುಟ್ಟಿರುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ, ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸುತ್ತೇನೆ. ಈ ಮಣ್ಣಿನಲ್ಲಿ ಹೆಣ್ಣಿಗೆ ಎಷ್ಟು ಗೌರವ, ಆದ್ಯತೆ ಕೊಡ್ತಾರೆ ಎಂಬುದಕ್ಕೆ ತಾಯಿ ಭುವನೇಶ್ವರಿ ಆರಾಧನೆ ಮಾಡ್ತಿರೋದ್ರಲ್ಲೇ ಗೊತ್ತಾಗುತ್ತೆ. ಕನ್ನಡ ಅನ್ನೋದು ಬರೀ ಭಾಷೆ ಅಲ್ಲ, ನಮ್ಮ ಸ್ವಾಭಿಮಾನ. ಹೊರಗಿನಿಂದ ಬಂದವರು, ಇಲ್ಲಿ ಜೀವಿಸುತ್ತಿರುವವರು ಮಾತ್ರ ಅಲ್ಲ, ಇಲ್ಲಿ ಬಂದು ಬದುಕು ಕಟ್ಟಿಕೊಂಡ ಎಲ್ಲರೂ ಕನ್ನಡಿಗರು ಅಂತ ನಾವು ಭಾವಿಸುತ್ತೇವೆ ಎಂದು ಹೆಮ್ಮೆಯಿಂದ, ಆತ್ಮವಿಶ್ವಾಸದಿಂದ ಗಟ್ಟಿಯಾಗಿ ಅಶ್ವಿನಿ ಗೌಡ ವೀಕ್ಷಕರಿಗೆ ಸಖತ್ ಇಷ್ಟವಾಗಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಅರಮನೆಯ ಪೌಡರ್ ರೂಮ್ನಲ್ಲಿ ಬೇಲೂರು ಚೆನ್ನಕೇಶವ ದೇವಾಲಯದ ದರ್ಪಣ ಸುಂದರಿ ಮಾದರಿಯ ಕಲಾಕೃತಿ ಇದೆ. ಅದನ್ನು ಕಂಡು ಆ ಗೊಂಬೆ ಹೆಸರೇನು ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ ಎಂದ ಚೈತ್ರಾ ಕುಂದಾಪುರ ಹಠ ಹಿಡಿದರು. ಆ ಶಿಲೆ ಹೆಸರು ದರ್ಪಣ ಸುಂದರಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೀಗಿರುವಾಗಲೇ ಹಸಿವಾಗುತ್ತಿದೆ, ನನಗೆ ಉತ್ತರ ಕೊಡಬೇಕು ಎಂದು ಚೈತ್ರಾ ಕುಂದಾಪುರ ಹಠ ಹಿಡಿದರು. ಆಗ ಕಾವ್ಯ ಬಂದು ಇಲ್ಲಿ ಯಾರಿಗೂ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ಬಿಟ್ಟರು. ಅದಕ್ಕೆ ಅಯ್ಯಯ್ಯೋ ಎಂಥ ಸ್ಟೇಟ್ಮೆಂಟ್, ಹಾಗಾದರೆ ನೀವು ಏನು ಹೇಳಿದ್ರೋ ಅದನ್ನು ಎಲ್ಲರೂ ಹೇಳಬೇಕು, ಆಮೇಲೆ ನಾವು ತಿನ್ನುತ್ತೇವೆ ಎಂದು ಚೈತ್ರಾ ಕುಂದಾಪುರ್ ಪಟ್ಟು ಹಿಡಿದು ಕೂತರು. ಪ್ರಶ್ನೆಗೆ ಉತ್ತರ ನಮಗೆ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ 12 ಮಂದಿ ಕುಂದಾಪುರ ಮುಂದೆ ಕ್ಷಮೆ ಕೇಳಿದರೆ ಅಶ್ವಿನಿ ಗೌಡ ಇನ್ನೂ ಕೇಳಿರಲಿಲ್ಲ. ಅಶ್ವಿನಿ ಗೌಡ ಅವರನ್ನು ಕನ್ಫ್ಯೂಸ್ ಮಾಡಲು ಕಾವಶೈವ ಬಂದರು. ಈ ವೇಳೆ ನಾನು ಇನ್ನೊಬ್ಬರಿಗೆ ದಡ್ಡ ಅಂತ ಯಾಕೆ ತೋರಿಸಬೇಕು ಎಂದು ತ್ರಿವಿಕ್ರಮ್ ಪಾಯಿಂಟ್ ಹಾಕಿದರು. ಪರಿಣಾಮ ಅತಿಥಿಗೆ ನಾನು ಕ್ಷಮೆ ಕೇಳ್ತೀನಿ, ಆದರೆ ನನಗೆ ಬುದ್ಧಿ ಇಲ್ಲ ಎಂಬ ಪಳೆಬರಕೆ ಆಗಲ್ಲ ಎಂದು ಅಶ್ವಿನಿ ಗೌಡ ನಿಲುವು ತೆಗೆದುಕೊಂಡರು. ನಂತರ ಚೈತ್ರಾ ಕುಂದಾಪುರ ಮುಂದೆ ಹೋಗಿ ಶಿಲಾಬಾಲಿಕೆ ಹೆಸರು ಗೊತ್ತಿಲ್ಲ, ಕ್ಷಮೆ ಇರಲಿ ಎಂದರು ಅಶ್ವಿನಿ ಗೌಡ. ಕಾವ್ಯ ಹೇಳಿದ ಪದವನ್ನೇ ಹೇಳಬೇಕು ಎಂದು ಚೈತ್ರಾ ಕುಂದಾಪುರ ಹೇಳಿದಾಗ ನಾನು ಕೇಳಲ್ಲ, ಯಾರು ನನ್ನ ಫೋರ್ಸ್ ಮಾಡಬೇಡಿ ಎಂದು ಅಶ್ವಿನಿ ಗೌಡ ಗುಡುಗಿದರು. ನೀವು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕು ಅಂತ ಯಾಕೆ ಒಪ್ಕೊಂಡ್ರಿ, ವೇಟರ್ಗೆ ಬೆಲೆ ಇಲ್ವಾ, ಬುದ್ಧಿ ಇಲ್ಲದೆ ಎಲ್ಲಿದ್ದೀಯಾ ಎಂದು ಕಾವ್ಯ ಬಗ್ಗೆ ಅಶ್ವಿನಿ ಗೌಡ ಅಸಮಾಧಾನಗೊಂಡರು. ಆಗ ನಾವೆಲ್ಲ ಒಂದು ಪಾತ್ರ ನಿರ್ವಹಿಸುತ್ತಿದ್ದೇವೆ, ಒಂದು ರೋಲ್ ಪ್ಲೇ ಮಾಡುತ್ತಿದ್ದೇವೆ, ಇದು ಒಂದು ಡೈಲಾಗ್ ಅಷ್ಟೇ ಎಂದು ಸೂರಜ್ ಕನ್ವಿನ್ಸ್ ಮಾಡಲು ಯತ್ನಿಸಿದರು. ಈ ಮನೆಯಲ್ಲಿ ಅವರೊಬ್ಬರೇ ಬುದ್ಧಿವಂತರು, ಅವರೊಬ್ಬರೇ ದಡ್ಡರು ಅಂತಾನಾ, ನಿನ್ನೆ ಗಿಲ್ಲಿ ಮಾಡಿದಾಗ 12 ಜನ ಅವನಿಗೆ ಬೈಲಿಲ್ಲ, ಹಾಗಾದ್ರೆ ಗಿಲ್ಲಿಗೊಂದು ನ್ಯಾಯ ಇವರಿಗೊಂದು ನ್ಯಾಯನಾ ಎಂದು ಹೇಳಿ ಚೈತ್ರಾ ಕುಂದಾಪುರ ಕಿಡಿಕಾರಿದರು. ಇದನ್ನೇ ಸಬ್ದಳಕೆ ಮಾಡಿಕೊಂಡ ರಜತ್, ಕ್ಯಾಪ್ಟನ್ ಆಗುವವರೆಗೂ ಕ್ಯಾಪ್ಟನ್ ರೂಮ್ ಒಳಗೆ ಹೋಗಲ್ಲ ಅಂದಿದ್ರಿ, ಟಾಸ್ಕಿಗಾಗಿ ಹೋದ್ರಿ, ರಾಜಮಾತೆ ಆಗಿದ್ದಾಗ ಕೆಲವೊಂದನ್ನು ಟಾಸ್ಕ್ ಆಗಿ ಮಾಡ್ತಿರೋದು ಅಂದ್ರಿ, 12 ಜನರಿಗೆ ಈ ಈಗೋ ಬಿಟ್ಟು ಸಾರಿ ಕೇಳಿದರೆ ನಾವು ಪಾಯಿಂಟ್ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ, ಟಾಸ್ಕ್ ಆಗಿ ತೆಗೆದುಕೊಳ್ಳಿ ಎಂದು ಅಶ್ವಿನಿ ಗೌಡಗೆ ಎಚ್ಚರಿಕೆ ಕೊಟ್ಟರು. ಕೇಳೋದಕ್ಕೆ ನಿಜವಾಗಿಯೂ ವೈಯಕ್ತಿಕವಾಗಿ ಇಷ್ಟವಿಲ್ಲ ಎಂದು ದೃಢವಾಗಿ ಅಶ್ವಿನಿ ಗೌಡ ಹೇಳಿದಾಗ ಕೇಳ್ತೀರಾ ಇಲ್ವಾ, ಇಲ್ಲ ಅಂದ್ರೆ ಬ್ಲೈಂಡ್ ಎತ್ತುತ್ತೇನೆ, ಇಡೀ ಮನೆ ನಾಮಿನೇಟ್ ಆಗ್ತೀರಾ ಎಂದು ಉಗ್ರಂ ಮಂಜು ಬ್ಲಾಕ್ ಮೇಲ್ ತಂತ್ರ
ಅನುಸರಿಸಿದರು. ಈ ವೇಳೆ ಯಾರಿಗೆ ಅನಿಸುತ್ತೋ ಅವರು ಹೋಗಿ ಕೇಳಲಿ, ಎಲ್ಲರೂ ಕೇಳ್ತಾರೆ ಅಂತ ಹೇಳಬೇಡಿ, ಹೋಗಿ ಯಾಕೆ ಒಪ್ಪಿಕೊಂಡು ಬರಬೇಕು ಎಂದು ಹೇಳಿ ಅಶ್ವಿನಿ ಗೌಡ ಗರಂ ಆದರು. ಅಶ್ವಿನಿ ಗೌಡ ಅತಿಥಿಗಳ ಜೊತೆ ಜಗಳವಾಡಲಿಲ್ಲ, ಮ್ಯಾನೇಜರ್ ಜೊತೆ ಮಾತನಾಡಿದರು. ಬುದ್ಧಿ ಇಲ್ಲ ಅಂತ ಹೇಳುವ ವಿಚಾರದಲ್ಲಿ ಕಾವ್ಯ ಮಾಡಿದ್ದು ತಪ್ಪು ಎಂದು ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಾ ಅಂತ ತಿಳಿಯೋಣ. ಥ್ಯಾಂಕ್ ಯು ಸ್ನೇಹಿತರೆ.